32 ಜನ ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಈಗ ಸಿಕ್ಕಿದೆ. ನೇಮಕಾತಿ ಆದೇಶವನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಹೊರಡಿಸಿದ್ದಾರೆ. 32 ಜನರಿಗೆ ನಿಗಮ ಮಂಡಳಿ ನೇಮಕಾತಿಗೆ ಈಗ ಆದೇಶ ಹೊರಬಿದ್ದಿದೆ. ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹೊರಬಿದ್ದಿರುವಂತಹ ಆದೇಶ ಈಗಾಗಲೇ 32 ಜನ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಆ ಪಟ್ಟಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ಅಬ್ಬಯ್ಯ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅರಣ್ಯ ಕೈಗಾರಿಕೆ ನಿಗಮ ಅಧ್ಯಕ್ಷ ಸ್ಥಾನ ಲಭ್ಯವಾಗಿದೆ. ಎಸ್ಎನ್ ನಾರಾಯಣಸ್ವಾಮಿ ಕೆಯುಡಿಐಸಿ ಮತ್ತು ಎಫ್ಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನರೇಂದ್ರ ಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಿಕೆ ಸಂಗಮೇಶ್ ಅವರಿಗೆ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ. ಒಟ್ಟು 32 ಶಾಸಕರಿಗೆ ನಿಗಮ ಮಂಡಳಿಯ ನೇಮಕಾತಿಯಾಗಿದೆ. ಶಾಸಕರಿಗೆ ಸಿಕ್ಕಿರುವಂತಹ ಸದಾವಕಾಶ ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ವಿಚಾರ. ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಈಗ ಅಭಯ ಪ್ರಸಾದ್ಗೆ ನಾಗಲೇ ಹೇಳ್ತಾ ಇದೆ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸ್ಥಾನ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅರಣ್ಯ ಕೈಗಾರಿಕೆ ನಿಗಮ. ಹೀಗೆ ನಿಗಮ ಮತ್ತು ಮಂಡಳಿಗೆ ಅಧ್ಯಕ್ಷರನ್ನಾಗಿ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಸಚಿವರಿಗೆ ನೀಡುವಂತಹ ಎಲ್ಲಾ ಸೌಲಭ್ಯಗಳೊಂದಿಗೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಮೂದಿಸಿದ್ದಾರೆ. ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹೊರಬಿದ್ದಿರುವಂತಹ ನಡವಳಿ ಇದು. ಬಿಕೆ ಸಂಗಮೇಶ್ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಕಾರ್ಯಾಲಯದಿಂದ ಹೊರಬಿದ್ದಿರುವಂತಹ ಆದೇಶ. ಅದರಂತೆ 32 ಜನ ಶಾಸಕರು ಈಗ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೋಲಾರದಿಂದ ಕೂಡ ಇಬ್ಬರಿಗೆ ಸಿಕ್ಕಿದೆ. ಜಾಕ್ಪಾಟ್ ಅಂತ ಹೇಳಬೇಕಿಲ್ಲಿ. ಇಬ್ಬರು ಶಾಸಕರಿಗೆ ಕೋಲಾರದಿಂದ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಾಜೇಂದ್ರ ಸಿಂಹ ನೀಡ್ತಾರೆ. ರಾಜೇಂದ್ರ ಸಿಂಹ, ಈಗ ಕೋಲಾರಕ್ಕೂ ಕೂಡ ಇಬ್ಬರಿಗೆ ಲಭ್ಯವಾಗಿದೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ. ಅವರ ರಿಯಾಕ್ಷನ್ಸ್ ಏನಾದರೂ ಸಿಗ್ತಾ ಮಾತಾಡಿದ್ರ ಅವ್ರ ಜೊತೆಗೆ ಏನಾದರೂ ಏನ್ ಹೇಳ್ತಾರೆ, ಏನ್ ಮಾಹಿತಿ ಇದೆ? ಖಂಡಿತ ರೆಹಮಾನ್, ಏನಂದ್ರೆ ಹಲವು ಬಾರಿ ಹಲವು ಕಾರಣಗಳಿಂದಾಗಿ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಲಾಗ್ತಾ ಇತ್ತು. ಆದ್ರೆ ಹಲವಾರು ಕಾರಣಗಳಿಂದ ಮುಂದೂಡಲಾಗ್ತಾ ಇತ್ತು. ಆದ್ರೆ ಈಗ ಅಧಿಕೃತವಾಗಿ ಅದು ಗಣರಾಜ್ಯೋತ್ಸವ ದಿನದಂದು ಇವತ್ತು ಸಿದ್ದರಾಮಯ್ಯ ಅವರು ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಒಂದು ಪಟ್ಟಿಗೆ ತಮ್ಮ ಸಹಿಯನ್ನು ಹಾಕಿರುವಂತದ್ದು. ಈ ಪೈಕಿ ಕೋಲಾರಕ್ಕೆ ಒಂದು ರೀತಿಯ ಜಾಕ್ಪಾಟ್ ಅಂತ ಹೇಳಬೇಕು. ಇಬ್ಬರು ಶಾಸಕರುಗಳಿಗೆ ಅಂದ್ರೆ ಬಂಗಾರಪೇಟೆಯ ಶಾಸಕರಾದಂತಹ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಕೆಜಿಎಫ್ ಶಾಸಕಿ ಆಗಿರುವಂತಹ ರೂಪಕಲಾ ಶಶಿಧರ್ ಅವರಿಗೆ ಒಂದು ನಿಗಮ ಮಂಡಳಿಯ ಸ್ಥಾನ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಇಬ್ಬರು ಕೂಡ ಸಾಕಷ್ಟು ಖುಷಿಯಾಗಿರುವಂತದ್ದು. ಯಾಕಂದ್ರೆ ಎಸ್ಎನ್ ನಾರಾಯಣಸ್ವಾಮಿ ಅವರು ಬಂಗಾರಪೇಟೆ 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿರುವಂತದ್ದು. ಹಾಗಾಗಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಆದ್ರೆ ಹಲವಾರು ಕಾರಣಗಳಿಂದಾಗಿ ಪಕ್ಷದಲ್ಲಿ ಕೆಲವೊಂದು ನಿರ್ಧಾರಗಳ ತೆಗೆದುಕೊಳ್ಳುವಲ್ಲಿ ಹಿಂದೆ ಮುಂದೆ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಕೈ ತಪ್ಪಿತ್ತು. ಹಾಗಾಗಿ ಈಗ ಅವ್ರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ರೂಪಕಲಾ ಶಶಿಧರ್ ಅವರು ಕೂಡ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಹಾಗಾಗಿ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಜಿಲ್ಲೆಯ ಮಟ್ಟಿಗೆ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬೇಕು ರೆಹಮಾನ್. ಅಂದ್ರೆ ನಿರೀಕ್ಷೆಗಳಿತ್ತ ರಾಜೇಂದ್ರ, ಇವ್ರಿಗೆ ಇದೇ ಸ್ಥಾನ ಬೇಕು ಅಥವಾ ಯಾವ್ದಾದ್ರು ನಿಗಮ ಮಂಡಳಿ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬೇಡಿಕೆ ಇಟ್ಟಿದ್ರ ಅಥವಾ ನಿರೀಕ್ಷೆಗಳೇನಾದ್ರೂ ಇತ್ತ? ಖಂಡಿತ. ಯಾಕಂದ್ರೆ ಎಸ್ಎನ್ ನಾರಾಯಣಸ್ವಾಮಿ ಅವರು ತಮ್ಗೆ ಯಾವುದೇ ಒಂದು ಇದನ್ನ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟರು ಕೂಡ ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ರು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಬೇಡಿಕೆಗಳನ್ನ ಅವ್ರು ಇಟ್ಟಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದು ಅಧ್ಯಕ್ಷ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೇಳಿದ್ರು ಅದನ್ನೇ ಈಗ ಕೊಟ್ಟಿರುವಂತದ್ದು. ಹಾಗಾಗಿ ಸಹಜವಾಗಿ ಇಬ್ಬರು ಶಾಸಕರು ಕೂಡ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿರುವಂತದ್ದು. ಥ್ಯಾಂಕ್ ಯು ರಾಜೇಂದ್ರ. ಮತ್ತೆ ಮಾತಾಡ್ತೇನೆ ನಿಮ್ಮ ಜೊತೆಗೆ. ಈಗ ಕೋಲಾರಕ್ಕೆ ಲಭ್ಯವಾಗಿರುವಂತಹ 2 ಸ್ಥಾನಗಳು. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಮಾತನಾಡ್ತಾ ಇದ್ರು. ರೂಪಕಲಾ ಅವರಿಗೆ ಕೂಡ ಈಗಾಗಲೇ ಲಭ್ಯವಾಗಿದೆ ಕೆಜಿಎಫ್ನ ಶಾಸಕರು. ಹಾಗೆ ಬಂಗಾರಪೇಟೆಯ ಶಾಸಕರಾಗಿರುವಂತಹ ಎಸ್ಎನ್ ನಾರಾಯಣಸ್ವಾಮಿ ಇವರಿಗೆ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ ಇದರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ರೂಪಕಲಾ ಕೆಜಿಎಫ್ನಿಂದ ಶಾಸಕಿಯಾಗಿರುವಂಥವರು ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಈ ಮಂಡಳಿಗೆ ಈಗಾಗಲೇ ಅವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಒಟ್ಟು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಮುಖ್ಯಮಂತ್ರಿಗಳು ಕಳಿಸಿರುವಂತಹ ಒಂದು ಪಟ್ಟಿ, DCM DK ಶಿವಕುಮಾರ್ ಅವರು ಕಳಿಸಿದಂತಹ ಒಂದು ಪಟ್ಟಿ, ಒಂದಷ್ಟು ಜನ ಕಾರ್ಯಕರ್ತರಿಗೆ ಕೊಡಲೇಬೇಕು ಸ್ಥಾನ ಅನ್ನುವಂಥದ್ದು, ಇನ್ನೊಂದಷ್ಟು ಜನ ಇಲ್ಲ ಶಾಸಕರುಗಳಿಗೆ ಕೊಡಬೇಕಾಗತ್ತೆ ಸ್ಥಾನ ಅನ್ನುವಂಥ ಒಂದು ಪಟ್ಟು. ಎಲ್ಲದರ ನಡುವೆ ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಕಳಿಸ್ಕೊಡ್ತು. ಅದರಂತೆ ಈಗ 32 ಜನರಿಗೆ ಈಗ ಲಭ್ಯವಾಗಿದೆ. ಅದೃಷ್ಟ ಖುಲಾಯಿಸಿದೆ. ಈ 32 ಜನ ಶಾಸಕರಿಗೆ ಈಗ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಲಭ್ಯವಾಗಿದೆ.
ಸೊ ಇದು ಸಚಿವ ಸ್ಥಾನದ ಒಂದು ಈಕ್ವಲೆಂಟ್ ಆಗಿರುತ್ತೆ. ಯಾಕಂದ್ರೆ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಅನ್ನುವಂಥದ್ದನ್ನು ಹೇಳಿ ಬ್ರಾಕೆಟ್ನಲ್ಲೂ ಕೂಡ ನಮೂದಿಸಿದರೆ ಸಂಪುಟ ದರ್ಜೆಯ ಸಚಿವರಿಗೆ ನೀಡುವಂತಹ ಎಲ್ಲ ಸೌಲಭ್ಯಗಳು ಇವ್ರಿಗೂ ಕೂಡ ಲಭ್ಯವಾಗುತ್ತೆ. ಇನ್ನು ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಇನ್ನು SS ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ, ಸೊ ಇದಕ್ಕೆ ಈಗ ಅಧ್ಯಕ್ಷರಾಗಿರ್ತಾರೆ. ಇನ್ನು BWSSB ವಿನಯ್ ಕುಲಕರ್ಣಿ ಅವರಿಗೆ ಲಭ್ಯವಾಗಿದೆ. ಅನಿಲ್ ಚಿಕ್ಕಮಾದು ಜಂಗಲ್ ಲಾಡ್ಜಸ್, ಇನ್ನು ಹಾಗೆ ಬಸನಗೌಡ ದದ್ದಲ್ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಖನೀಜ್ ಫಾತಿಮಾ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ, ಕನೀಸ್ ಫಾತಿಮಾ ಇನ್ಫ್ಯಾಕ್ಟ್ ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಸೊ ಹೀಗೆ ಇನ್ನ ಪಟ್ಟಿ ಅಪ್ಡೇಟ್ ಆಗ್ತಾ ಇದೆ, ತಾವು ಕೂಡ ಗಮನಿಸ್ತಾ ಹೋಗಬಹುದು. 32 ಜನರ ಶಾಸಕರಿಗೆ ಸಿಕ್ಕಿರುವಂತಹ ಅವಕಾಶ ಇದು. ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ SN ಸುಬ್ಬರಾಜು, ಇನ್ನು BWSSB ವಿನಯ್ ಕುಲಕರ್ಣಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು ಇದರಲ್ಲಿ ಒಂದಷ್ಟು ಜನ. ಬಟ್ ಅವರಿಗೆ ಕೊನೆಗೂ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಅವರ ಅಸಮಾಧಾನವನ್ನು ತಡಿಸುವಂತಹ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಅದರಂತೆ ಈಗ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ನೀಡಲಾಗಿದೆ. ಕನೀಸ್ ಫಾತಿಮಾ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ. ಇನ್ನು ವಿಜಯಾನಂದ ಕಾಶ್ಯಪ್ಪನವರೆಗೂ ಕೂಡ ಸಿಕ್ಕಿದೆ ಕ್ರೀಡಾ ಪ್ರಾಧಿಕಾರ ನಿಗಮ. ಇನ್ನು ಶ್ರೀನಿವಾಸ್ ಮಾನೆ DCM ರಾಜಕೀಯ ಸಲಹೆಗಾರ, ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಬನ್ನಿ, ಬಂಗಾರಪೇಟೆಯ ಶಾಸಕರಾಗಿರುವಂತಹ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಈಗ ನಿಗಮ ಮಂಡಳಿಯಲ್ಲಿ ಸ್ಥಾನ ಲಭ್ಯವಾಗಿದೆ. ಮಾತಾಡೋದಕ್ಕೆ ಸ್ವತಃ ನಾರಾಯಣ ಸ್ವಾಮಿ ಅವರಿದ್ದಾರೆ, ಮಾತಾಡೋಣ. ನಾರಾಯಣ ಸ್ವಾಮಿ ಅವರೇ, ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ನಿರೀಕ್ಷೆ ಮಾಡಿದ್ರಾ? ಸರ್ ನಿರೀಕ್ಷೆ ಮಾಡಿದ್ದೆ. ಓಕೆ, ಕಡೆಗೂ CM ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ನಮ್ಮ ಒಂದು ಸೇವೆಯನ್ನು ಗುರುತಿಸಿ ನಿಗಮ ಮಂಡಳಿಯಲ್ಲಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಲ್ಲಿಕಾ ಸಾಹೇಬರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೆ. ಓಕೆ ಸರ್, ಇಂಥದ್ದೇ ಬೇಕು ಅಂತ ಏನಾದ್ರು ಲಾಬಿ ಮಾಡಿದ್ರಾ? ಸರ್ ನಾವು ನಿಗಮ ಕೇಳಿದ್ವಿ. KRDL ನಿಗಮ ಕೇಳಿದ್ದೆ, ನಾನು KWS ಕೇಳಿದ್ದೆ. KWS ಬದಲಿಗೆ ಇದು ನಿಗಮ ಒಳ್ಳೆ ನಿಗಮನೆ ಕೊಟ್ಟಿದ್ದಾರೆ. ಸೇವೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಭಾವಿಸ್ತೀನಿ ಸರ್. ಓಕೆ, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ, ಹೌದು ಸರ್, ನಿಮಗೆ ಲಭ್ಯವಾಗಿರುವಂತದ್ದು. ಹೌದು ಸರ್, ಹೌದು ಸರ್. ಏನಿದೆ ಸರ್ ಪ್ಲಾನ್ಸ್? ಹೇಗೆ ಏನ್ ಡೆವಲಪ್ಮೆಂಟ್ ಮಾಡಬಹುದು, ಏನೆಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಅಂತೀರಿ ಸರ್? ಅವಕಾಶ ಇದೆ ಅಂತ ಮೇಲ್ನೋಡಿ ಗೊತ್ತಾಗ್ತಾ ಇದೆ. ಇನ್ನು ಅಲ್ಲಿ ಚಾರ್ಜ್ ತಗೊಂಡ್ಮೇಲೆ ಅರ್ಥ ಆಗುತ್ತೆ ಸರ್. ಅರ್ಥ ಆಗಿ ಅಲ್ಲಿ ಏನೇನು ಸಾಧ್ಯವಾಗುತ್ತೋ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮಾಡ್ತೀವಿ ಸರ್. ಓಕೆ, ಅಥವಾ ಇನ್ನೇನಾದ್ರೂ ಬೇರೆ ಏನಾದ್ರು ಡಿಮ್ಯಾಂಡ್ ಇದೆಯಾ ನಾರಾಯಣ ಸ್ವಾಮಿ ಅವರೇ? ಇದು ಬೇಡ, ನನಗೆ ಬೇರೆ ಯಾವ್ದಾದ್ರು ನಿಗಮ ಬೇಕಿತ್ತು ಅನ್ನುವಂಥದ್ದು ಏನಾದ್ರು? ಸರ್ ಆತರ ಇಲ್ಲ ಸರ್, ಆತರ ಏನಿಲ್ಲ. ಮುಖ್ಯಮಂತ್ರಿಗಳು ಎಲ್ಲಾನು ಸಮಾಧಾನ ಮಾಡ್ಬೇಕಲ್ವಾ, ಆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಹೆಚ್ಚಿಗೆ ಸರ್ಕಾರಕ್ಕೆ ಮುಜುಗರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾವ ನಿಗಮ ಕೊಟ್ಟಿದ್ದಾರೆ ಅದನ್ನ ಒಪ್ಪಿ ನಾವು ಕೊಟ್ಟಿರೋ ಕೆಲಸವನ್ನು ನಿಭಾಯಿಸ್ತೀವಿ ಸರ್. ಓಕೆ, ಸೊ ನಿಮಗೆ ನಿಮ್ಮ ಕಾರ್ಯಕರ್ತರು ಏನ್ ಹೇಳ್ತಾ ಇದಾರೆ ಈಗ ನಿಮಗೆ ಲಭ್ಯವಾಗಿರುವಂತದ್ದು? ಯಾಕಂದ್ರೆ ಕೋಲಾರಕ್ಕೆ ಡಬಲ್ ಧಮಾಕ. ಎಲ್ಲ ಕಾರ್ಯಕರ್ತರು ಸಂತೋಷವಾಗಿದ್ದಾರೆ. ಮೊದಲೇ ಆಗ್ಬೇಕಾಗಿತ್ತು, ತಡ ಆಯ್ತು ಅನ್ನೋದು ಬಿಟ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ ಸರ್. ಓಕೆ ಓಕೆ, ಸೊ ಒಟ್ಟಿನಲ್ಲಿ ಡಬಲ್ ಧಮಾಕ ಇದೆ ಕೋಲಾರಕ್ಕೆ. ನಿಮಗೂ ಸಿಕ್ಕಿದೆ, ರೂಪಕಲಾ ಅವ್ರಿಗೂ ಕೂಡ ಸಿಕ್ಕಿದೆ. ಹೌದು ಸರ್, ಸಿಕ್ಕಿದೆ. ಬಹುಶಃ ಈಗ ಲೋಕಸಭಾ ಚುನಾವಣೆಗೆ ಮತ್ತಷ್ಟು ಹುರುಪಿನಿಂದ ಕೆಲಸ ಮಾಡಬಹುದು ಅನ್ಸುತ್ತೆ ನಾರಾಯಣ ಸ್ವಾಮಿ ಅವರೇ, ನೀವು ನಿಮ್ಮ ಕಾರ್ಯಕರ್ತರು? ಖಂಡಿತ ಮಾಡ್ತೀವಿ ಸರ್. ಎಸ್ ಸರ್, ಮಾಡ್ತೀವಿ. ಲೋಕಸಭೆಯಲ್ಲಿ ಪಕ್ಷದ ಅಭ್ಯರ್ಥಿ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್. ಯಾವಾಗ ಚಾರ್ಜ್ ತಗೊಳ್ಳೋದು ಅದೇನಾದ್ರೂ ಆಗಿದೆಯಾ, ಗೊತ್ತಾಗಿದೆಯಾ? ಈಗಷ್ಟೇ ಆರ್ಡರ್ ಆಗಿದೆ ನಾರಾಯಣ ಸ್ವಾಮಿ ಅವರೇ? ಯಾವಾಗ ಸರ್? ಬುಧವಾರ, ಮುಂದಿನ ಬುಧವಾರ ಸರ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಇದು ನಾರಾಯಣ ಸ್ವಾಮಿ ಅವರ ಮಾತು. ಮುಂದಿನ ಬುಧವಾರನೇ ನಾನು ಅಧಿಕಾರವನ್ನು ಸ್ವೀಕರಿಸ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಸಹಜವಾಗಿ ಅವರ ಕಾರ್ಯಕರ್ತರಲ್ಲಿ ಸ್ವತಃ ಅವ್ರಿಗೂ ಕೂಡ ಒಂದು ಹುರುಪು ಬಂದಿದೆ. ಯಾಕಂದರೆ ಕಾಂಗ್ರೆಸ್ನಲ್ಲೂ ಇದೊಂದು ಹಗ್ಗಜಗಾಟ ಆಗ್ತಾನೆ ಇತ್ತು. ನಿಗಮ ಮಂಡಳಿಗೆ ಯಾರನ್ನ ಆಯ್ಕೆ ಮಾಡಬೇಕು, ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಅಸಮಾಧಾನ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಆಗ್ತಾನೆ ಇದ್ವು. ಅದರಲ್ಲೂ ಪ್ರಮುಖವಾದಂಥ ಒಂದು ವಿಚಾರ ಇದ್ದಿದ್ದು ಕಾರ್ಯಕರ್ತರನ್ನು ಪರಿಗಣಿಸಬೇಕು, ಶಾಸಕರನ್ನು ಪರಿಗಣಿಸಬೇಕು ಅನ್ನುವಂಥ ಒಂದು ವಿಚಾರ. ಇದರಲ್ಲಿ CM ಸಿದ್ದರಾಮಯ್ಯ ಅವರ ಒಂದು ಪಟ್ಟಿ, DK ಶಿವಕುಮಾರ್ ಅವರ ಒಂದು ಪಟ್ಟಿ, ಈ ಥರದ ಬಗ್ಗೆ ಹಗ್ಗಜಗಾಟಗಳು ಸಾಕಷ್ಟು ನಡೀತಾನೆ ಇದ್ವು. ಕೊನೆಗೂ ಅಳೆದು ತೂಗಿ ಈಗ 32 ಜನ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಅದರಂತೆ ನೀವು ಪಟ್ಟಿಯನ್ನು ಗಮನಿಸ್ತಾ ಹೋಗ್ಬೋದು. ನವೀಕರಿಸಬಹುದಾದಂಥ ಇಂಧನ TD ರಾಜೇಗೌಡ ಅವರ ಹೆಗಲಿಗೆ ಆ ಜವಾಬ್ದಾರಿ ಸಿಕ್ಕಿದೆ. ಇನ್ನು ರೂಪಕಲಾ ಅವರಿಗೆ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ,
ಇದರ ಜವಾಬ್ದಾರಿ ಸಿಕ್ಕಿದೆ. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಬಿ ಶಿವಣ್ಣ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಎಸ್.ಎನ್. ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ. ಸೊ ಅದರ ಜೊತೆಗೆ ನಾವು ಹಾಗೆ ಪಟ್ಟಿಯನ್ನು ಹೇಳ್ತಾ ಹೋಗ್ತಿದ್ದೀವಿ. ಸಿಂಧನೂರು ಕ್ಷೇತ್ರದ ಶಾಸಕರಾಗಿರುವಂಥ ಹಂಪನಗೌಡ ಬಾದರ್ಲಿ ಅವ್ರಿಗೂ ಕೂಡ ಈಗಾಗಲೇ ಇದರಲ್ಲಿ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿರುವಂಥದ್ದು. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಅವರ ಹೆಗಲಿಗೆ ಇದೆ. ಇನ್ನು ಮುದ್ದೇಬಿಹಾಳದ ಶಾಸಕರಾಗಿರುವಂಥ ಶ್ರೀ ಅಪ್ಪಾಜಿ CS ನಾಡಗೌಡ ಅವ್ರಿಗೂ ಕೂಡ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಪ್ರಮುಖವಾದಂಥ ಒಂದು ನಿಗಮ, ಅದರ ಒಂದು ಜವಾಬ್ದಾರಿ ನೋಡಿ. ಹಂಪನಗೌಡ ಬಾದರ್ಲಿ ಸಿಂಧನೂರು ಕ್ಷೇತ್ರದ MLA. ಇನ್ನು ಅಪ್ಪಾಜಿ ನಾಡಗೌಡ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಇನ್ನು ಭರಮಗೌಡ ಕಾಗೆ ವಾಯವ್ಯ ಸಾರಿಗೆ ನಿಗಮ, ಹುಬ್ಬಳ್ಳಿ ಸಾರಿಗೆ ನಿಗಮ. HY ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ. ಇನ್ನು SR ಶ್ರೀನಿವಾಸ್ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಬಸವರಾಜ್ ನೀಲಪ್ಪ ಶಿವಣ್ಣನವರ್ ಅರಣ್ಯ ಅಭಿವೃದ್ಧಿ ನಿಗಮ, ಬ್ಯಾಡಗಿ ಕ್ಷೇತ್ರದ ಶಾಸಕರು. ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ, ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಅಪ್ಪಾಜಿ CS ನಾಡಗೌಡ, ಹಾಗೆ ಕಾಗವಾಡದ ಶಾಸಕರಾಗಿರುವಂತಹ ಶ್ರೀ ಭರಮಗೌಡ ಆಲಗೌಡ ಕಾಗೆ. ಸೊ ಇವ್ರಿಗೂ ಕೂಡ ಈಗ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ. ಯಮುನಪ್ಪ ವೈ ಮೇಟಿ ಬಾಗಲಕೋಟೆಯ ಶಾಸಕರು, ಇವರಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಇನ್ನು ಗುಬ್ಬಿ ಶಾಸಕರಾಗಿರುವಂತಹ SR ಶ್ರೀನಿವಾಸ್ ಅವ್ರಿಗೂ ಕೂಡ ಜವಾಬ್ದಾರಿ ನೀಡಲಾಗಿದೆ. ಇನ್ನು ಹೊಸದುರ್ಗದ ಶಾಸಕ BG ಗೋವಿಂದಪ್ಪ, NA ಹ್ಯಾರಿಸ್ ಅವ್ರಿಗೂ ಕೂಡ ಈಗಾಗಲೇ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಶಾಂತಿನಗರದ MLA ಆಗಿರುವಂತಹ NA ಹ್ಯಾರಿಸ್, ಹಲವಾರು ಬಾರಿ ಇದ್ರ ಬಗ್ಗೆ ಒಂದು ಮಾತು ಕೇಳಿ ಬಂದಿತ್ತು. ಹ್ಯಾರಿಸ್ ಅವರು BDA ಮೇಲೆ ಕಣ್ಣಿಟ್ಟಿದ್ದಾರೆ. BDAಗೆ ಅಧ್ಯಕ್ಷರಾಗೋದಕ್ಕೆ ಸಾಕಷ್ಟು ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ NA ಹ್ಯಾರಿಸ್ ಅಂತೇಳಿ. ಬಟ್ ಹ್ಯಾರಿಸ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಬೇಕಾ ಅಥವಾ ಬೇರೆಯವರಿಗೆ ಇದನ್ನು ವಹಿಸಬೇಕಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆಗಳು ಮಾತುಗಳು ಇದ್ದೇ ಇದ್ವು. ಕೊನೆಗೂ NA ಹ್ಯಾರಿಸ್ BDAಯನ್ನು ಪಡ್ಕೊಳ್ಳೋದ್ರಲ್ಲಿ ಸಫಲರಾಗಿದ್ದಾರೆ ಶಾಂತಿನಗರದ ಶಾಸಕರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಸೊ ಇನ್ನು ಉಳಿದಂತೆ ಬೈಲಹೊಂಗಲದ ಶಾಸಕರಾಗಿರುವಂಥ ಶ್ರೀ ಕೌಜಲಗಿ ಮಹಾಂತೇಶ್ ಶಿವಾನಂದ ಅವ್ರಿಗೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ನಿಗಮದ ಒಂದು ಜವಾಬ್ದಾರಿ ನೀಡಲಾಗಿದೆ. ಇನ್ನು ಚಾಮರಾಜನಗರ ಶಾಸಕರು ಶ್ರೀ ಪುಟ್ಟರಂಗ ಶೆಟ್ಟಿ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ MSIL ನ ಜವಾಬ್ದಾರಿ ಈಗ ಶ್ರೀ ಪುಟ್ಟರಂಗ ಶೆಟ್ಟಿ ಅವರ ಪಾಲಾಗಿದೆ. ಇನ್ನು ಹಟ್ಟಿ ಚಿನ್ನದ ಗಣಿ ಬೀಳಗಿ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ JT ಪಾಟೀಲ್ ಅವರ ಹೆಗಲಿಗೆ. ಇನ್ನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಶೋರಾಪುರ ಶಾಸಕರಾಗಿರುವಂಥ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ಲಭ್ಯವಾಗಿದೆ. ಅದರಂತೆ ಇನ್ನು ಭದ್ರಾವತಿ ಕ್ಷೇತ್ರದ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರಿಗೂ ಕೂಡ ಒಲಿದು ಬಂದಿದೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಲ್ಯಾಂಡ್ ಆರ್ಮಿ, ಅದರ ಜವಾಬ್ದಾರಿ BK ಸಂಗಮೇಶ್ ಅವರ ಹೆಗಲಿಗೆ. ಇನ್ನು ಕರ್ನಾಟಕ ಗೃಹ ಮಂಡಳಿ ಅರಸೀಕೆರೆ ಶಾಸಕರಾಗಿರುವಂತಹ KM ಶಿವಲಿಂಗೇಗೌಡ, ಒಂದು ಪ್ರಮುಖವಾದಂಥ ಮಂಡಳಿ ಕರ್ನಾಟಕ ಗೃಹ ಮಂಡಳಿ ಹೌಸಿಂಗ್ ಬೋರ್ಡ್. ಸೊ ಇದು ಅರಸೀಕೆರೆಯ ಶಾಸಕರಾಗಿರುವಂಥ ಶ್ರೀ KM ಶಿವಲಿಂಗೇಗೌಡ ಅವರ ಪಾಲಾಗಿದೆ. ಇನ್ನು ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿರುವಂಥ ಅಬ್ಬಯ್ಯ ಪ್ರಸಾದ್ ಅವರಿಗೆ. ಇನ್ನು ಸಾಗರ ಕ್ಷೇತ್ರದ ಶಾಸಕರಾಗಿರುವಂಥ BK ಗೋಪಾಲ್ ಕೃಷ್ಣ ಬೇಳೂರು. ಸೊ ಅವರಿಗೂ ಕೂಡ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ ಜವಾಬ್ದಾರಿ ಲಭ್ಯವಾಗಿದೆ. ಒಟ್ಟು 32 ಶಾಸಕರಿಗೆ ಈಗ ಲಭ್ಯವಾಗಿರುವಂಥ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಗಳು. ನೀವು ಪಟ್ಟಿಯನ್ನು TV9 ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು. ನಿಗಮ ಮಂಡಳಿಗಳಿಗೆ ನೇಮಕರಾಗಿರುವಂಥವರು ಯಾರ್ಯಾರು ಅಂಥೇಳಿ. ಮುಖ್ಯಮಂತ್ರಿಗಳು ಹೊರಡಿಸಿರುವಂತಹ ಆದೇಶದ ಅನ್ವಯ ಈಗ 32 ಜನ ಶಾಸಕರಿಗೆ ಲಭ್ಯವಾಗಿರುವಂತಹ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ TV9 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಯಾರ್ಯಾರಿಗೆ ಯಾವ್ಯಾವ ನಿಗಮ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನ ಲಭ್ಯವಾಗಿದೆ ಅಂಥೇಳಿ.
ಇನ್ನು ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಆಯ್ಕೆಯಾಗಿದ್ದಂತಹ ಒಂದು ಶಾಸಕರಲ್ಲಿ ಅವರ ಬೆಂಬಲಿಗರಲ್ಲಿ ಒಂದಷ್ಟು ಗೊಂದಲಗಳಿತ್ತು. ನಮ್ಮ ಶಾಸಕರಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿ ಸಿಗ್ತಾ ಇಲ್ಲ, ಸೊ ಅವರಿಗೆ ಕೆಲಸವನ್ನು ಮಾಡೋದಕ್ಕೆ ಅಥವಾ ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗಬೇಕು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ಹೊಂದಿದ್ರು. ಬಟ್ ಈ ಮೂಲಕ ಈಗ ಕಾಂಗ್ರೆಸ್ ಈಗ ಮಂಡಳಿಗಳಿಗೆ ಫೈನಲ್ ಮಾಡುವ ಮೂಲಕ ತಮ್ಮ ಶಾಸಕರುಗಳಿಗೆ ಜವಾಬ್ದಾರಿಯನ್ನು ಕೊಡುವ ಮೂಲಕ ಈಗ ತಾನೇ ನಾವು ನಾರಾಯಣ ಸ್ವಾಮಿ ಅವ್ರ ಹತ್ರನೂ ಕೂಡ ಮಾತಾಡ್ತಾ ಇದ್ವಿ. ಅವರು ಕೂಡ ಹೇಳೋ ಹಾಗೆ ಒಂದು ಜವಾಬ್ದಾರಿ ಅಂತ ಹೇಳಿ ಸಿಕ್ಕಿದಾಗ, ಅದು ಕೂಡ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನ ಅಂತ ಹೇಳಿ ಸಿಕ್ಕಿದಾಗ ಸಹಜವಾಗಿ ಆ ಹುರುಪು ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಪಾಳಯದಲ್ಲಿ. ಈಗ ನೆಕ್ಸ್ಟ್ ಮುಂಬರುವಂತಹ ಒಂದು ಚುನಾವಣೆ ಏನಿದೆ, ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಹೆಚ್ಚಿನ ಹುರುಪಿನಲ್ಲಿ ಈ ಶಾಸಕರುಗಳೆಲ್ಲರೂ ಕೂಡ ಕೆಲಸ ಮಾಡೋದಕ್ಕೆ ಸಾಕಷ್ಟು ಇದು ಅನುವು ಮಾಡಿಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಆಯ್ಕೆಯಾಗಿರುವಂತಹ ಶಾಸಕರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ಇದು ಹೇಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ? ಬಟ್ ಈಗ ಲಭ್ಯವಾಗಿರುವಂತಹ ಈ ಲಿಸ್ಟ್, ಇದರಲ್ಲಿರುವಂತಹ 32 ಜನ ಶಾಸಕರು, ಬಟ್ ಇನ್ನೂ ಸಾಕಷ್ಟು ಜನ ಶಾಸಕರು ಆಕಾಂಕ್ಷಿಗಳಿದ್ರು. ನಮಗೆ ಅಟ್ಲೀಸ್ಟ್ ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಬಟ್ ಈ 32 ಜನರನ್ನ ಹೊರತುಪಡಿಸಿದ್ರೆ ಮತ್ತೆ ಯಾವ ಶಾಸಕರಿಗೂ ಕೂಡ ಈಗ ಲಭ್ಯವಾಗಿಲ್ಲ ಸದ್ಯಕ್ಕೆ. ಸೊ ಅವರ ಅಸಮಾಧಾನವನ್ನು ಈಗ ಕಾಂಗ್ರೆಸ್ ಹೇಗೆ ತಣಿಸುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸಹಜವಾಗಿ ಈ ಪಟ್ಟಿ ಈಗ ಬಿಡುಗಡೆಯಾಗಿದೆ, ಮಾಧ್ಯಮಗಳಲ್ಲೂ ಕೂಡ ಈಗ ಪಟ್ಟಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಯಾರೆಲ್ಲರೂ ಆಕಾಂಕ್ಷಿಗಳಿದ್ರು, ಯಾರಿಗೆ ಸಿಕ್ಕಿಲ್ವೋ ಅವರು ಸಹಜವಾಗಿ ಈಗ ನಾಯಕರುಗಳ ಮನೆಗಳಿಗೆ ಎಡತಾಕ್ತಾರೆ. ಸೊ ಅದು ಮುಂದಿನ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ.